ಮಾತ್ರ ಅಲ್ಲ, ಮರದ ಬೇಕು. ಹೌದು ಹೌದು. ಹಾಗಾಗಿ ನೀನು ಕೇಳಿದ್ರೆ ಅದರಲ್ಲಿ ಏನು ದೋಷ ಇಲ್ಲ. ಎಲ್ಲಿಗೆ ಸ್ವಾಮಿ? ಅದು ಕೇಳ್ಬೇಡಿ, ದೂರ ಅಂತ ಕೇಳ್ಬೇಕು. ಎಲ್ಲಿಗೆ ದೂರ? ಆಯ್ತು, ಸರಿ. ಇದು ಸಮಯ ಹೆಚ್ಚಿಲ್ಲ, ಮತ್ತೆ ಚಕ್ರ ಹಿಡ್ಕೊಂಡಿದ್ದೆ. ವಿಷಯ? ಗರುಡ ರೆಕ್ಕೆ ಬಿಚ್ಚಿದ್ದಾನೆ. ಯಾಕೆ? ಯುದ್ಧಕ್ಕೆ ಹೊರಟದ್ದು ಹೌದು. ಆದ್ರೆ ಯಾರಲ್ಲಿ ಯುದ್ಧ? ಯಾರಲ್ಲಿ? ನಾನು ನರಕಾಸುರ ಅನ್ನುವಂತಹ ಒಬ್ಬ ರಕ್ಕಸ. ಅವ ಬ್ರಹ್ಮನಿಂದ ಬೇಕಾದ ವರವನ್ನು ಪಡೆದು ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿದನಂತೆ. ಮಾಡಿ ಸ್ವರ್ಗಲೋಕದಲ್ಲಿದ್ದಂತಹ ಸುಮನಸರನ್ನು ತ್ರಿವಿಷ್ಟುಪದಿಂದ ಎಳೆದು ಹಾಕಿ ಆ ತ್ರಿವಿಷ್ಟುಪದಲ್ಲಿ ಮಂಡಿಸಿದ್ದಾರೆ. ಮಾತ್ರ ಅಲ್ಲ, ಅಲ್ಲಿಗೆ ಅವನು ದೌಷ್ಟ್ಯ ಮುಗಿಯಲಿಲ್ಲ. ಮತ್ತೆ ವರುಣನ ಪಾಶ, ಕುಬೇರನ ಮನುಷ್ಯ ಮಾತ್ರ ಅಲ್ಲ, ಒಂದು ಕಾಲದಲ್ಲಿ ನನ್ನ ತಾಯಿಯೂ ಆದಂತಹ ಅದಿತಿ ದೇವಿಯ ಕುಂಡಲವನ್ನು ಕಿತ್ತು ಅವನ ಸದನಕ್ಕೆ ಒಯ್ದಿದ್ದಾನೆ. ಅವರಿಂದ ಸೋತಂತಹ ದೇವೇಂದ್ರ ನೇರವಾಗಿ ನನ್ನ ಬಳಿಗೆ ಬಂದ. ಅವನ ದುಃಖವನ್ನು ತೋಡಿಕೊಂಡ, ಅವನ ದುಃಖವನ್ನು ಆಲಿಸಿದ ನಾನು ಪರಿಹಾರ ಮಾಡ್ತೇನೆ, ದುಷ್ಟರನ್ನು ತರಿದುಕೊಳ್ತೇನೆ ಎಂಬ ಹಾಗೆ ಅವರಿಗೆ ಅಭಯ ಪ್ರದಾನವನ್ನು ಮಾಡಿಯೂ ಆಗಿದೆ. ಹಾಗಾಗಿ ದುರುಳ ನರಕಾಸುರನನ್ನು ಮೊದಲು ಕೊಂದು ಅಲ್ಲಿದ್ದ ಸುವಸ್ತುವನ್ನು ಪಡೆದು ಆಮೇಲೆ ಸ್ವರ್ಗಕ್ಕೆ ಹೋಗಿ ಸುಮನಸರಿಗೆ ಅದನ್ನೆಲ್ಲ ಒಪ್ಪಿಸಿ ತಾಯಿ ಆಶೀರ್ವಾದ ಪಡೆದು ಬರಬೇಕು ಅಂತ ನಾನು ಹೊರಟಿದ್ದೇನೆ ಸ್ವರ್ಗಕ್ಕೆ.
ಕಾರ್ಯ ಅಂತರ್ಯ ಅರಿತೆ ಕಾಂತ ನೀನು ಬಂದ್ರೆ ಬೇಗ ಬಿಡುವುದಿಲ್ಲ ಅಂತ ಮೊದಲೇ ಗೊತ್ತಿತ್ತು ನನಗೆ. ನೀವು ಆಡಿ ನುಡಿಯನ್ನು ಕೇಳಿ ಯಾವಾಗ ನಾನು ಹೋಗುವಾಗ ಹೆಂಡತಿಯಲ್ಲಿ ಹೇಳಿ ಹೋಗಬೇಡಿ ಅಂತ ಗೊತ್ತಾದ್ರೆ ಅವನು ಬಿಡುವ ಗರುಡ ನೀನು ರೆಕ್ಕೆ ಬಿಚ್ಚುವುದು ಬೇಡ ಅಲ್ಲಿ ಮುಚ್ಚು. ಸ್ವಾಮಿ ಎಲ್ಲರ ಹಾಗಲ್ಲ ಅಲ್ಲ ನಿಮ್ಮ ಪ್ರೀತಿಯ ಸತ್ಯಭಾವ ನಾನು ಅದೇ ಹೆಂಡತಿಯಲ್ಲಿ ಹೆಚ್ಚು ಪ್ರೀತಿ ಆದ್ರೆ ಇದು ಸಹಿಸಿಕೊಳ್ಳದೆ ಉಪಾಯ ಇಲ್ಲ. ಆಗುದಿಲ್ವಾ ಕಾಂತ ಕಂಗಳ ಕೊನೆಯಲ್ಲಿ ಕರುಣಾರಸವನ್ನು ಬೀರಿ ಅಭಯ ಹಸ್ತವನ್ನು ಬಿಡಲು ಮುಗುಳಾಗುತ್ತಿರುವ ದಿವ್ಯ ಮಂಗಳ ಮೂರ್ತಿಯನ್ನು ಕಾಣಬೇಕಂತಾದ್ರೆ ಯೋಗವೂ ಬೇಕು ಭಾಗ್ಯವೂ ಬೇಕಂತೆ. ನಾನು ಹಾಗಲ್ಲ ನಿಮ್ಮ